ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾ ಪ್ರಕರಣದಲ್ಲಿ ಮತ್ತೆ ಸಂಕಷ್ಟ ಶುರುವಾಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಲೋಕಾಯುಕ್ತ ತನಿಖೆ ಏನಾಯಿತು, ಈ ಲೋಕಾಯುಕ್ತ ತನಿಖೆಯಲ್ಲಿ ಲೋಪವಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಹಾಗಾದರೆ ಲೋಕಾಯುಕ್ತ ತನಿಖೆಯಲ್ಲಿ ಲೋಪದೋಷಗಳು ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಸಿಬಿಐಗೆ ತನಿಖೆ ಮಾಡೋದಕ್ಕೆ ಅಂತ ಈ ಪ್ರಕರಣವನ್ನು ವಹಿಸಬೇಕು ಅಂತ ದೂರುದಾರರು ಆಗ್ರಹ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಮುಡಾ ಹಗರಣದ ವಿಚಾರಣೆ ನಡೆಸಿದಂತಹ ಧಾರವಾಡ ಹೈಕೋರ್ಟ್ ಮುಂದೆ ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದರು. 19 ಡಿಸೆಂಬರ್ 2024ರಿಂದ ಈವರೆಗೆ ತನಿಖಾ ವರದಿ ಸಲ್ಲಿಕೆ ಮಾಡೋದಕ್ಕೆ ಸೂಚನೆ ನೀಡಲಾಯಿತು. ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಧಾರವಾಡ ಕೋರ್ಟ್ ಈಗಾಗಲೇ ಕೊಟ್ಟಿದೆ. ಆಯಿತು, ಏನು ತನಿಖೆ ಆಯಿತು, ತನಿಖೆ ವರದಿ ಕೊಡಿ ಅಂತ ಕೋರ್ಟ್ ಹೇಳಿದೆ. ಇನ್ನು ಹೈಕೋರ್ಟ್ ವಿಚಾರಣೆ ಇದೇ ತಿಂಗಳ 27ಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಅಲ್ಲಿವರೆಗೆ ಲೋಕಾಯುಕ್ತ ಪೊಲೀಸರ ತನಿಖೆ ಮುಂದುವರಿಯುತ್ತೆ. ಹೀಗಾಗಿ ಇದರಲ್ಲಿ ಲೋಪದೋಷಗಳಾಗಿದೆ, ಪ್ರಕರಣವನ್ನು ವಿಳಂಬ ಮಾಡಲಾಗ್ತಾ ಇದೆ ಅಂತ ಇದೀಗ ದೂರುದಾರರು ಆರೋಪ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡೋದು ಬೇಡ, ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತ ಸ್ನೇಹಮಯಿ ಕೃಷ್ಣ ಹಾಗೂ ಅವರ ಪರ ವಕೀಲರು ಈಗ ಮನವಿ ಮಾಡಿಕೊಳ್ತಾ ಇರುವಂಥದ್ದು ಕೋರ್ಟ್ಗೆ. ಹೀಗಾಗಿ ಒಂದು ವೇಳೆ ಈ ಪ್ರಕರಣ ಏನಾದರೂ ಸಿಬಿಐಗೆ ಹೋಗಿದ್ದೇ ಆದರೆ, ತನಿಖೆಗೆ ಏನಾದರೂ ಹೋಗಿದ್ದೇ ಆದರೆ, ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧಾರವಾಡ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಆಯಿತು. ಏನಾಯಿತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ಜನರಲ್ಲಿ ಅದು ವಿಶ್ವಾಸವನ್ನು ಕೂಡ ಮೂಡಿಸಬೇಕು. ಏನು ತನಿಖೆ ಆಯಿತು ಏನಿಲ್ಲ ಅದು ಜನರಲ್ಲೂ ಕೂಡ ವಿಶ್ವಾಸ ಮೂಡಿಸಬೇಕು. ಸಿಬಿಐ ತನಿಖೆ ಬೇಕಾ ಬೇಡವಾ ಎಂಬ ಬಗ್ಗೆ ವಾದವನ್ನು ಇದೀಗ ಸೀಮಿತಗೊಳಿಸಿ ಕೋರ್ಟ್ ಕೂಡ ಹೇಳ್ತಾ ಇದೆ. ಕೋರ್ಟ್ಗೂ ಕೂಡ ಇದನ್ನು ಗಮನಕ್ಕೆ ತಂದಿದ್ದಾರೆ. ಸಿಬಿಐ ತನಿಖೆ ಬೇಕಾ ಬೇಡ ಈ ಬಗ್ಗೆ ವಾದ ಏನಿದೆ ಅದನ್ನು ಸೀಮಿತಗೊಳಿಸಿ ಅಂತ ಕೋರ್ಟ್ ಕೂಡ ಹೇಳಿದೆ. ಲೋಕಾಯುಕ್ತ ತನಿಖೆ ವರದಿ ಸಲ್ಲಿಕೆ ಮಾಡಬೇಕಾಗಿತ್ತು, ಆದರೆ ಈವರೆಗೂ ವರದಿ ಯಾಕೆ ಸಲ್ಲಿಕೆ ಮಾಡಿಲ್ಲ, ಕೋರ್ಟ್ ಕೂಡ ಇದನ್ನು ಇವತ್ತು ಪ್ರಶ್ನೆ ಮಾಡ್ತು. ಯಾವ ಕಾರಣಕ್ಕಾಗಿ ಈವರೆಗೆ ವರದಿ ಸಲ್ಲಿಕೆ ಮಾಡೋದಕ್ಕಾಗಲಿಲ್ಲ ಅಂತ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತು. ದೂರುದಾರ ಪರ ವಕೀಲ ಮಣಿಂದರ್ ಸಿಂಗ್ ಅವರು ಇವತ್ತು ವಾದ ಮಂಡನೆ ಮಾಡಿದರು. 3 ಜನ ಸದಸ್ಯರ ಕಮಿಟಿ ತನಿಖೆ ವಹಿಸ್ಕೊಂಡಿದೆ. 3 ಜನ ಸದಸ್ಯರಿದ್ದಾರೆ. ಆ ಒಂದು ಕಮಿಟಿ ತನಿಖೆಯ ಇದನ್ನು ನೇತೃತ್ವವನ್ನು ವಹಿಸ್ಕೊಂಡಿದೆ. ಈ 3 ಸರ್ಕಾರದ ಮೂಲಕ ನೇಮಕವಾಗ್ತಾರೆ. 3 ಜನ ಸರ್ಕಾರದವರಿಂದಲೇ ನೇಮಕ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರು ನಿಯೋಜನೆ ಮೇಲೆ ಬಂದಿರ್ತಾರೆ. ಹೀಗಾಗಿ ಅವರು ಮಾಡುವಂತಹ ತನಿಖೆ ಏನಿದೆ ಅದು ಸರಿಯಾಗಿ ಆಗಲ್ಲ. ಹೀಗಾಗಿ ಸಿಬಿಐಗೆ ಇದನ್ನು ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27th ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮ ಗುಣಮಟ್ಟವಾದ ಉತ್ತಮವಾದಂಥ ಒಂದು ವಿಚಾರಣೆ ನಂತರ ಒಂದು ನ್ಯಾಯಾಲಯದ ತೀರ್ಪು ಆಚೆ ಬರ್ತದೆ ಅಂತ ನಾವು ಕಾದು ನೋಡೋರಿದ್ದೀವಿ. 26 10ವರೆಗೆ ಮತ್ತೆ ವಿಚಾರಣೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 27th ಇದೇ ನ್ಯಾಯಾಲಯದಲ್ಲಿ ಪ್ರಾರಂಭ ಆಗೋದಿದೆ. ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಲೋಕಾಯುಕ್ತದಲ್ಲಿ ನಾವು ತನಿಖೆ ದಾಖಲೆ ಮಾಡಿರ್ತಕ್ಕಂಥ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ನಾವೇನು ಅರ್ಜಿ ಹಾಕೊಂಡಿದ್ವಿ. ಆ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಹಿರಿಯ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಆ ವಾದವನ್ನು ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 27ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಈ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅವರವರ ತಕರಾರು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಹುಶಃ 27ನೇ ತಾರೀಕು ಅಂತಿಮ ಒಂದು ಆದೇಶ ಬರಬಹುದಾದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಲೋಕಾಯುಕ್ತದಲ್ಲಿ